ನಾನು ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ನಂತರ ದೋಕ್ಯುಂಗ್ ಮಿಸ್ನಾಗೆ ಮತ್ತೆ ಹೇಳ್ತಾಳೆ, ನೀನು ಸೀರಿಯಸ್ ಆಗಿ ಲಾಂಗ್ ಸ್ಟೋರೀಸ್ ಅನ್ನ ಬರೆಯೋದು ಬಿಡು, ಮತ್ತೆ ಶಾರ್ಟ್ ಸ್ಟೋರೀಸ್ ಬರೀಲಿಕ್ಕೆ ಶುರು ಮಾಡು. ಮಾತಾಡ್ತಾ ಮಾತಾಡ್ತಾ ದೋಕ್ಯುಂಗ್ ಅವಳ ಬಾಯ್ ಫ್ರೆಂಡ್ ಅವಳಿಗೆ ಚೀಟ್ ಮಾಡಿದ್ರ ಬಗ್ಗೆ ಹೇಳ್ತಾಳೆ. ಮತ್ತೆ ಅವನಿಗೆ ಮದುವೆ ಆಗಿದೆ ಅಂಡ್ ಮಗುನೂ ಆಗ್ತಿದೆ ಅಂತಾನು ಹೇಳ್ತಾಳೆ. ಇದನ್ನ ಕೇಳಿ ಮಿಸ್ನಾಗೆ ತುಂಬಾ ಸಿಟ್ಟು ಬರುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ನಾವು ದೋಕ್ಯುಂಗ್ ನ ಕಲೀಗ್ಸ್ ಎಲ್ಲ ಒಂದು ಕೆಫೆಗೆ ಬಂದಿರೋದನ್ನ ನೋಡ್ತೇವೆ. ಅಲ್ಲಿ ಅವರು ದೋಕ್ಯುಂಗ್ ಕೆಲಸ ಬಿಡ್ತಿರೋ ಬಗ್ಗೆ ಮಾತಾಡ್ತಾರೆ. ಆಗ್ಲೇ ಒಬ್ಳು ಕಲೀಗ್ ಹೇಳ್ತಾಳೆ, ಈ ಕೆಫೆ ಓನರ್ ನ ತಂದೆ ಇಡೀ ಬಿಲ್ಡಿಂಗ್ ನ ಬಾಯ್ ಮಾಡಿದ್ದಾರೆ, ಮತ್ತೆ ಆ ಕೆಫೆ ಓನರ್ ನ ಹೆಸರು ಲೀ ಹ್ಯುನ್ ಕ್ಯೂ ಆಗಿರುತ್ತೆ. ನಂತರ ಎಲ್ರು ಅವರ ಆಫೀಸ್ಗೆ ಹೋಗ್ತಾರೆ. ಮತ್ತೆ ಅಲ್ಲಿ ದೋಕ್ಯುಂಗ್ ನ ನೋಡಿ ಶಾಕ್ ಆಗ್ತಾರೆ. ಮಿಸ್ಟರ್ ಚಾ ದೋಕ್ಯುಂಗ್ಗೆ ನೀನು ರಿಸೈನ್ ಮಾಡ್ತೆ ಅಂತ ಹೇಳಿದ್ಯಲ್ಲ ಅಂತ ಕೇಳ್ತಾರೆ. ಅದಕ್ಕೆ ದೋಕ್ಯುಂಗ್ ಅವಳಿಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಳೆ. ನಂತರ ದೋಕ್ಯುಂಗ್ ಅವಳ ಒಂದು ಡೈರಿ ತೆಗಿತಾಳೆ. ಅದರಲ್ಲಿ ಅವಳಿಗೆ ಏನು ಹೆಚ್ಚು ಬರೀಲಿಕ್ಕೆ ಆಗಿರ್ಲಿಲ್ಲ, ಮತ್ತೆ ಇನ್ಮುಂದೆನೂ ಅವಳಿಗೆ ಬರೀಲಿಕ್ಕೆ ಇಷ್ಟ ಇರ್ಲಿಲ್ಲ. ದೋಕ್ಯುಂಗ್ ಅನ್ಕೋತಾಳೆ, ನನ್ನ ಹತ್ರ ಖರ್ಚು ಮಾಡ್ಲಿಕ್ಕೆ ದುಡ್ಡಿಲ್ಲ,